ಇವತ್ತಿನ ನನ್ನ ಮನವಿ ಅಂತಂದ್ರೆ ಬಹಳ ಸರಳವಾಗಿದೆ. ಇಲ್ಲಿ ಯಾವುದೋ ಒಂದು ಗಹನವಾದ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ನಾನು ಬಂದಿದ್ದಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಈಗ ಮಳೆಗಾಲ ಶುರು ಆಗುತ್ತೆ ನಮಗೆ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶನಾಗಿ ನಿಯುಕ್ತಿಗೊಂಡ ನಂತರ ಜನವರಿ ತಿಂಗಳಲ್ಲಿ ಮಾನ್ಯ ಗುರುಜಿ ಸಾಹೇಬರಿಗೆ ನಾನು ಮನವಿ ಮಾಡಿಕೊಂಡು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನಿಷ್ಠ 5 ಲಕ್ಷ ಗಿಡ ನೆಡಲು ಸಾಧ್ಯ ಆಗ್ತದೆ ಅಂತ ಕೇಳಿದಾಗ ಕೂಡಲೇ ಒಪ್ಕೊಂಡ್ರು. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಸಂತೋಷದಿಂದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಅವರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಬಹಳ ಪ್ರೀತಿಯಿಂದ ಸ್ಪಂದಿಸಿದರು. ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ನಾನು ನನ್ನ ಜಿಲ್ಲೆ ಅಂತ ಆಯ್ಕೆ ಮಾಡಿಕೊಂಡು ಇಲ್ಲಿ 5 ಲಕ್ಷ ಗಿಡ ನೆಡಬೇಕು ಈ ಮಳೆಗಾಲದಲ್ಲಿ ಅಂತ ನಾನು ಮನವಿ ಮಾಡಿಕೊಂಡಾಗ ಆಗ ದರೆ ಫೌಂಡೇಶನ್ ನಿರ್ದೇಶಕರಂತ ಋಷಾಂಕ ಭಟ್ ಅವರಿಗೆ ನಾನು ಮನವಿ ಮಾಡಿಕೊಂಡಾಗ ಅವರು ಕೂಡಲೇ ಸ್ಪಂದಿಸಿ ಇದು ಒಳ್ಳೆಯ ಕಾರ್ಯ ಇದೆ, ಮಾಡಿ ಸರ್, ನಾವೆಲ್ಲ ಬನ್ನಿಗಿರ್ತೀವಿ, ಜೊತೆಗಿರ್ತೀವಿ ಅಂತ ಎಲ್ಲರೂ ಅನಿಸಿದರು. ನನ್ನ ವಿಚಾರ ಅಂತಂದ್ರೆ ಇದು ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಮಾತ್ರ ಇರಬೇಕು ಅಂತ ನನ್ನ ಅಪೇಕ್ಷೆ ಅಲ್ಲ. ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಸಜ್ಜನ ನಾಗರಿಕ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ಈ ಒಂದು ಅಭಿಯಾನದಲ್ಲಿ ತಾವೆಲ್ಲರೂ ಸಂತೋಷದಿಂದ ಒಪ್ಕೊಳ್ಳಿ, ಈ ಕಾರ್ಯಕ್ಕೆ ಕೈ ಜೋಡಿಸಿ ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಇದು ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಮಾತ್ರ ಆಗ್ತಕ್ಕಂಥದ್ದಲ್ಲ, ಇಡೀ ಜಿಲ್ಲೆಯ ಮಹಾಜನತೆ ಸಜ್ಜನ ನಾಗರಿಕ ಬಂಧುಗಳಲ್ಲಿ ಗಿಡ ಮರವಾಗಿ ಆಗುವಂಥದ್ದು ಅನ್ನೋದು ವಾಸ್ತವ ಸತ್ಯ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತ ಕನಿಷ್ಠ 3 ವರ್ಷ ನಿರ್ವಹಣೆಯಲ್ಲಿರುವಂತ ಒಂದು ಸದೃಢವಾದಂತ ವ್ಯವಸ್ಥೆಯನ್ನ ತರಬೇಕು. ಆ ಮೂಲಕ ಎಲ್ಲ ಇಲಾಖೆಗಳು ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಇಲ್ಲಿ ಪ್ರಾತಿನಿಧಿಕವಾಗಿ ಈಗ 5 ಲಕ್ಷ ಗಿಡ ನಾವು ನೆಡಬೇಕು ಅಂತಂದ್ರೆ ಸುಮಾರು 3.5 ಲಕ್ಷ ಗಿಡಗಳನ್ನ ಪ್ರತಿ ವರ್ಷ ಅರಣ್ಯ ಇಲಾಖೆಯವರು ಟೆರಿಟೋರಿಯಲ್ ಫಾರೆಸ್ಟ್ ಪ್ರಾದೇಶಿಕ ಅರಣ್ಯದವರು ಬೆಳೀತಾರೆ. ಸುಮಾರು 2.5 ಲಕ್ಷ ಗಿಡಗಳನ್ನ ಸಾಮಾಜಿಕ ಅರಣ್ಯದವರು ಬೆಳೀತಾರೆ. ಈ 2 ಇಲಾಖೆಗಳು ಸೇರಿ ಸುಮಾರು 2 ಲಕ್ಷ ಗಿಡಗಳನ್ನ ನಾಗರಿಕರಿಗೆ, ರೈತರಿಗೆ, ಹಣ್ಣಿನ ಗಿಡಗಳೇನಿದಾವೆ ಅದು ಹಲಸಿರ್ಬಹುದು, ಮಾವಿರ್ಬಹುದು, ನೇರಳೆ ಇರ್ಬೋದು, ಇವನ್ ಹೊಂಗೆ, ನಮ್ಮ ಬೇವು, ಈ ತರದ ಈ ಭೂಪ್ರದೇಶಕ್ಕೆ, ಈ ವಾಯುಗುಣಕ್ಕೆ ಹೊಂದ್ಕೊಳ್ಳುವಂತ ಗಿಡಗಳನ್ನ ಬೆಳೀತಾರೆ. ಅದರಲ್ಲಿ 4 ವಿಭಾಗವಾಗಿ ಗಿಡಗಳನ್ನ ಬೆಳೀತಾರೆ. ಒಂದು 6x4, 8x12 ಬ್ಯಾಕ್ ಸೈಜ್, ಅದು 8 ಇಂಚ್ ಬೈ 12 ಇಂಚ್, 6x4 ಅಂದ್ರೆ 4 ಇಂಚ್ ಬೈ 8 ಇಂಚ್. ಅದೇ ತರ 14x20 ಮತ್ತೆ 10x16. ಈ 14x16 ಮತ್ತೆ 10x16 ಮತ್ತೆ 14x20 ಅನ್ನೋದು 6 ಅಡಿ ಎತ್ತರದ ಗಿಡ. ಅದ್ರದ್ದು ಸರ್ವೈವಲ್ ರೇಟ್ ಮಿನಿಮಮ್ 95% ಇರುತ್ತೆ. ಈಗೆಲ್ಲ ತಾವು ರೋಡ್ ಸೈಡ್ಗಳಲ್ಲಿ ನಾವು ಹಾಕುವಂಥದ್ದು ಇಲಾಖೆಗಳಿಂದ ತಾವೆಲ್ಲ ನೋಡಿದ್ದೀರಾ. ಹಾಗಾಗಿ ಈ ವರ್ಷ ಆ 2 ಕ್ಯಾಟಗರಿಗಳಿಗೆ ಸ್ವಲ್ಪ ಹೆಚ್ಚಿನ ಒತ್ತನ್ನ ಕೊಟ್ಟು ಸಾಹೇಬ್ರ ಅಪೇಕ್ಷೆ ಏನಿದೆ, ಎಲ್ಲರ ಅಪೇಕ್ಷೆ ಏನಿದೆ, ಇವು ಮರಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ಎಲ್ಲ ಸಂರಕ್ಷಿತ ಜಾಗಗಳಲ್ಲಿ ಈ ವರ್ಷ ನಾವು ಪ್ಲಾಂಟಿಂಗ್ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ವಿ. ಅದರಲ್ಲಿ ಅರಣ್ಯ ಇಲಾಖೆ ಅವರ ಅರಣ್ಯ ಪ್ರದೇಶದೊಳಗಡೆ ಒಂದು 3 ಲಕ್ಷ ಗಿಡ, 3,25,000 ಗಿಡ ಅವ್ರು ಪ್ಲಾಂಟಿಂಗ್ ಮಾಡ್ತಾರೆ. ಈಗಾಗಲೇ ಅದು ಕೂಡ ನಮ್ಗೆಲ್ಲ ಗೊತ್ತಿದೆ, ಅಂತಿಮ ಸ್ವರೂಪದಲ್ಲಿದೆ. ಡೀಮ್ಡ್ ಫಾರೆಸ್ಟ್, ಟೆರಿಟೋರಿಯಲ್ ರಿಸರ್ವ್ ಫಾರೆಸ್ಟ್, ನೋಟಿಫೈಡ್ ಫಾರೆಸ್ಟ್, ರೆಕಾರ್ಡೆಡ್ ಫಾರೆಸ್ಟ್, ಇವೆಲ್ಲವೂ ಕೂಡ ಈಗಾಗಲೇ ಜಿಲ್ಲೆನಲ್ಲಿ ಒಂದು ಹಂತದಲ್ಲಿ ಬಹುತೇಕ ಅಂತಿಮ ಆಗಿರೋದ್ರಿಂದ, ಗಡಿಗಳು ಒಂದು ಸ್ಪಷ್ಟತೆ ಇರೋದ್ರಿಂದ ಆ ಪ್ರದೇಶದಲ್ಲಿ ಒಂದು 3.25 ಅಷ್ಟು ಅವ್ರು ಅರಣ್ಯ ಇಲಾಖೆ ಪ್ಲಾಂಟ್ ಮಾಡ್ಕೊಳ್ತಾರೆ. ಪ್ರತಿ 100 ಗಿಡಕ್ಕೆ 200 ಗಿಡಕ್ಕೆ ಒಬ್ರು ವಾಚ್ ಅಂಡ್ ವಾರ್ಡ್ಗೂ ಕೂಡ ಅವ್ರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದು 3.5 ಲಕ್ಷ ಗಿಡಗಳ ಸ್ಟೇಟಸ್. ಉಳಿದಂತೆ ನಮ್ಮ ಶಾಲೆಗಳು 1300 ಶಾಲೆಗಳಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳನ್ನ ಹೊರತುಪಡಿಸಿ ಎಲ್ಲ ಹೈಸ್ಕೂಲು, ಹೈಯರ್ ಪ್ರೈಮರಿ ಸ್ಕೂಲ್, ಎಲ್ಲೆಲ್ಲಿ ಕಾಂಪೌಂಡ್ಗಳಿದೆ, 4 ಎಕರೆ ಇದೆ, 3 ಎಕರೆ ಇದೆ, 2 ಎಕರೆ ಇದೆ, 1 ಎಕರೆ ಇದೆ, ಅವೆಲ್ಲವುಗಳಲ್ಲೂ ಕೂಡ ಮುಂದಿನ 3 ತಿಂಗಳಲ್ಲಿ ಸ್ಪಷ್ಟವಾಗಿ ಒಂದೊಂದು ಶಾಲೆಗಳಲ್ಲಿ ಎಷ್ಟೆಷ್ಟು ಗಿಡ ಹಾಕ್ಬೇಕು, ಮತ್ತೆ ಪ್ರತಿ 1 ಗಿಡಕ್ಕೆ 3 ಮಕ್ಕಳ ಜವಾಬ್ದಾರಿ. ಆ ಮಕ್ಕಳು ಸ್ವಾಭಾವಿಕವಾಗಿ ವಾಟರ್ ಕ್ಯಾನ್ ಯೂಸ್ ಮಾಡ್ತಾರೆ, ನೀರು ಕುಡಿತಾರೆ,
ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗಿರ್ತದೆ. ಆ ಮಕ್ಕಳಿಗೆ ಒಂದು ಕಾಂಪಿಟೇಷನ್ ರೀತಿನಲ್ಲಿ ಪ್ರತಿ ಶಾಲೆನಲ್ಲಿ ಸುಮಾರು ಒಂದು 300ರಿಂದ 400 ಶಾಲೆಗಳು 500 ಶಾಲೆಗಳು ನಾವು ಈ ವಿಭಾಗದಲ್ಲಿ ತಗೊಂಡಿದ್ವಿ. ಅವರೊಂದು 20-25 ಸಾವಿರ ಆಗ್ತಾರೆ ಅಂತ ಹೇಳಿ ನಮ್ದು ಅಂದಾಜಿದೆ. ಅದೇ ತರ ಜಿಲ್ಲೆಯಲ್ಲಿ ಸುಮಾರು 110 ವಸತಿ ಶಾಲೆಗಳಿದಾವೆ. ಆ ಎಲ್ಲ ವಸತಿ ಶಾಲೆಗಳಲ್ಲಿ ಕೆಲವು ವಸತಿ ಶಾಲೆಗಳಲ್ಲಿ 5 ಎಕರೆ 2 ಎಕರೆ 3 ಎಕರೆ ಬ್ಲಾಕ್ ಪ್ಲಾಂಟೇಶನ್ ಕೂಡ ಜಾಗ ಸಿಗ್ತಾ ಇದೆ. ಅಂದ್ರೆ 25 ಎಕರೆ ಕೊಟ್ಟಿದೀವಿ. ಶಾಲೆ ಎಲ್ಲ ಒಂದ್ 2 ಎಕರೆನಲ್ಲಿದೆ, ಆಟದ ಮೈದಾನ ಒಂದ್ 5-6 ಎಕರೆನಲ್ಲಿದೆ, ಉಳಿದೊಂದು 10 ಎಕರೆ ಸುಮ್ನೆ ಪಾಳು ಬಿಟ್ಟಿದ್ದಾರೆ. ಅಂತ ಜಾಗಗಳು ಮುಂದಿನ ಅಭಿವೃದ್ಧಿಯನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಂತ ಜಾಗಗಳನ್ನು ಕೂಡ ಈಗ ಅಂತಿಮ ಮಾಡ್ಕೊಂಡಿದೀವಿ. ಆ ಜಾಗಗಳಲ್ಲೂ ಕೂಡ ಸುಮಾರು ಒಂದು 20ರಿಂದ 25 ಸಾವಿರ ಗಿಡ ಹಾಕ್ಬೇಕು ಅನ್ನೋದು ಸಂಕಲ್ಪ ಇದೆ.